ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ದಾಖಲಾಗಿ ಡೆಲ್ಲಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಕಳೆದ 10 ವರ್ಷದಿಂದ ಪದೇ ಪದೇ ಏರ್ ಪೊಲ್ಯೂಷನ್ ಬಹಳ ಜಾಸ್ತಿ ಆಗಿದೆ. ಇದನ್ನು ನೋಡಿದ್ರೆ ಗಮನಿಸಿದ್ರೆ ನೀವು ಕೈ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ನಮಗೆ ಅಫಿಡವಿಟ್ ಕೊಡಿ, ನೀವು ಯಾವ ರೀತಿಯಲ್ಲಿ ಇದನ್ನ ಕಂಟ್ರೋಲ್ ಮಾಡ್ತೀರಾ. ಮಾನ್ಯ ಸುಪ್ರೀಂ ಕೋರ್ಟ್ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳುತ್ತೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಸಮಂಜಸ ಇಲ್ಲ, ಅವರು ಒಪ್ಪಿಲ್ಲ. ತದನಂತರ ಈಗ ನಾನಾದ್ರೂ 25 ವರ್ಷದಿಂದ ಬೆಂಗಳೂರಿನಲ್ಲಿ ಏರ್ ಪೊಲ್ಯೂಷನ್ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ, ಇದನ್ನು ಯಾವ ರೀತಿ ತಡೆಯಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲಹೆಗಳು, ಡಿಬೇಟು, ಡಿಸ್ಕಷನ್ ಎಲ್ಲವನ್ನೂ ಮಾಡಿದ್ವಿ. ಕೊನೆಗೆ ನನಗೆ ಅನಿಸಿದ್ದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಈ ತರದ ಸಮಸ್ಯೆಗಳನ್ನ ಅವಲೋಕನ ಮಾಡಿದಾಗ ಸಾರ್ವಜನಿಕರ ಸಹಭಾಗಿತ್ವ ಇಲ್ಲದೆ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಸಾರ್ವಜನಿಕರು ತಮ್ಮ ಮನಪರಿವರ್ತನೆಯನ್ನ ಮಾಡಿಕೊಂಡಿಲ್ಲ ಅಂತಂದ್ರೆ ವಾಯು ಮಾಲಿನ್ಯವನ್ನ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ವಾಯು ಮಾಲಿನ್ಯ ಕಡಿಮೆ ಆಗಿಲ್ಲ ಅಂತಂದ್ರೆ ಬೆಂಗಳೂರು ನಗರ ಸೇರಿದಂತೆ ಇಡೀ ದೇಶದಲ್ಲಿ ಎಲ್ಲಾ ನಗರದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ನಾಗರಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಈಗಾಗಲೇ ಉಂಟಾಗ್ತಾ ಇರೋದು ಎಲ್ಲಾ ಮೆಡಿಕಲ್ ರಿಪೋರ್ಟ್ ಇಂದ ಕೂಡ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಚಿಕ್ಕ ಮಕ್ಕಳು, ವಯೋವೃದ್ಧರು, ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ಈ ತರದ ವಾಯು ಮಾಲಿನ್ಯದಿಂದ ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಪುಸ್ತಕವನ್ನು ಬರೆದು ಮಾನ್ಯ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರ ಬಳಿ ದಯವಿಟ್ಟು ಈ ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ನೀವೇ ಸೂಕ್ತ, ದಯಮಾಡಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತ ಮನವಿ ಮಾಡಿಕೊಂಡಾಗ ಅವರು ಇವತ್ತು ಬಡ್ಜೆಟ್ ಇದ್ರು ಕೂಡ, ಒತ್ತಡದ ಶೆಡ್ಯೂಲ್ ಇದ್ರು ಕೂಡ ಅವರು ಪರಿಸರದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಕಮಿಟ್ಮೆಂಟ್ ನ ಅವ್ರು ಯಾವ ರೀತಿ ಒಪ್ಕೊಂಡಿದ್ರು ಒಂದು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ